ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗಿದೆ, ಆದರೂ ಏನಾದರೂ ಅಡುಗೆ ಮಾಡಬೇಕು. ಮನೇಲಿದ್ದೀನಿ, ಬೋರ್ ಆಗ್ತಾ ಇದೆ, ಆದರೂ ಅಡುಗೆ ಮಾಡಬೇಕು ಅಲ್ವಾ? ಹಾಗಿದ್ರೆ ಈ ಚಟ್ನಿಯನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಮಾಡೋದು ಸಹ ಸುಲಭ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡೋದಕ್ಕೆ ನಾನು 2 ಜಾಮೂನ್ ಟೊಮೆಟೊ ತೊಗೊಂಡಿದ್ದೇನೆ, 4 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಟೊಮೆಟೊವನ್ನು ಚೆನ್ನಾಗಿ ತೊಳೆದು ಸುಲಿದಿಟ್ಟಂತಹ ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಟೊಮೆಟೊಗೆ ಒಂಚೂರು ಕಟ್ ಮಾಡಿಬಿಟ್ಟು ಅದರೊಳಗೆ ಸಿಕ್ಕಿಸ್ತಾ ಇದ್ದೀನಿ. ಇದನ್ನು ನಾವು ಬೆಂಕಿಯಲ್ಲಿ ಸುಟ್ಟು ಮಾಡುವಂತಹ ಚಟ್ನಿ. ಹಾಗೆ ಬೆಳ್ಳುಳ್ಳಿ ಗಡ್ಡೆಯನ್ನು ಸುಡೋದಕ್ಕಿಂತ ಈ ರೀತಿ ಸುಟ್ಟರೆ ಬೇಗನೂ ಸುಡುತ್ತೆ, ಹದವಾಗಿ ಬೇಯುತ್ತೆ ಅಂತ ಹೇಳಿ ನಾನು ಈ ಸ್ಟೆಪ್ಪನ್ನು ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಬೆಳ್ಳುಳ್ಳಿ ಗಡ್ಡೆಯನ್ನು ಬೇಕಿದ್ರೂ ಇಲ್ಲಿ ಸುಟ್ಕೋಬೋದು. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು 2 ಟೊಮೆಟೊಗಳಿಗೂ ಈ ರೀತಿ ಬೆಳ್ಳುಳ್ಳಿ ಹೆಸರನ್ನು ಚುಚ್ಚಿ ಇಟ್ಕೊಂಡಿದ್ದೇನೆ. ಗ್ಯಾಸ್ ಸ್ಟವ್ ಮೇಲೆ ಒಂದು ಮೆಷನ್ನು ಇಟ್ಕೊಂಡು ಅದ್ರ ಮೇಲೆ ನಾನು ಇಟ್ಟು ಸುಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೆಂಡ ಲಭ್ಯ ಇದೆ ಅಂತಂದರೆ ಖಂಡಿತ ಕೆಂಡದಲ್ಲಿ ಮಾಡಿ, ಚೆನ್ನಾಗಾಗತ್ತೆ. ಕೆಂಡ ಇಲ್ಲದೆ ಹೋದರೆ ಈ ರೀತಿ ಮಾಡ್ಕೊಳ್ಬೋದು. ಖಾರ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ಹಾಕೋಬೋದು. ನಾನು ತೊಗೊಂಡಿರೋದು ತುಂಬ ಖಾರ ಇದೆ, ಹಾಗಾಗಿ ನಾನು 4 ಹಸಿಮೆಣಸಿನ್ಕಾಯಿನ 2 ಟೊಮೆಟೊಗೆ ತೊಗೊಂಡಿದ್ದೇನೆ. ಈ ರೀತಿ ಸ್ವಲ್ಪ ತಿರುಗಿಸಿ ಪೂರ್ತಿ ಕಪ್ಪಾಗಬೇಕು, ಬೇಯಬೇಕು. ಅದು ಅಲ್ಲಿವರೆಗೆ ಇದನ್ನು ಸುಡಬೇಕಾಗತ್ತೆ. ನೋಡಿ, ಟೊಮೆಟೊನೂ ಅಷ್ಟೇ, ಒಂದು ಕಡೆ ಸ್ವಲ್ಪ ಕಪ್ಪಾದ ಮೇಲೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೊಳ್ಳೋವಂಥದ್ದು. ಹುಳಿ ಟೊಮೆಟೊ ಸಿಕ್ಕಿದ್ರೆ ಅದನ್ನೇ ತೊಗೊಳ್ಳಿ, ಚೆನ್ನಾಗಾಗತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಪೂರ್ತಿಯಾಗಿ ಸುಟ್ಟಾಗಿದೆ, ಟೊಮೆಟೊಗೆ ಸ್ವಲ್ಪ ಟೈಮ್ ಬೇಕು. ಸೊ ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಸಹ ಪೂರ್ತಿಯಾಗಿ ಕಪ್ಪಾಗಬೇಕು, ಮೇಲ್ಮೈ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಹದವಾಗಿ ಬೆಂದು ಆಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದಮೇಲೆ ಆ ಮೇಲ್ಮೈ ಏನಿದೆ, ಕಪ್ಪಾಗಿರುವಂತಹ ಸಿಪ್ಪೆ ಏನಿದೆ, ಅದನ್ನು ಪೂರ್ತಿಯಾಗಿ ನಾನು ಈ ರೀತಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೆಸಳುಗಳನ್ನು ಸಹ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಅಂದರೆ ಚೂರಿದ್ದರೆ ತೊಂದರೆ ಇಲ್ಲ. ಹಸಿಮೆಣಸಿನಲ್ಲೂ ಸಹ ನೀವು ಮೇಲ್ಮೈ ಕಪ್ಪೇನಿದೆ ಅದನ್ನು ತೆಗೆದಿಟ್ಕೊಂಡ್ಬಿಡಿ. ಆ ಸ್ಮೋಕಿ ಸ್ಮೆಲ್ ನಮಗೆ ಬರಬೇಕು ಚಟ್ನಿಯಲ್ಲಿ, ಆವಾಗಲೇ ಇದು ರುಚಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲದನ್ನು ಈ ರೀತಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದನ್ನು ನಮಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿಕ್ಕಿದೆ, ಹಾಗಾಗಿ ಹೆಚ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ಇದು ಕಷ್ಟ ಆಗುತ್ತೆ, ಈ ಸ್ಟೆಪ್ಪು ನಮಗೆ ಟೈಮ್ ಹಿಡಿಯುತ್ತೆ ಅಂತಂದರೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಒಂದು ಪಲ್ಸ್ ತಿರುಗಿಸ್ಬೋದು. ಆದರೆ ಮಿಕ್ಸರಲ್ಲಿ ಹಾಕಿ ಮಾಡಿಬಿಟ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ದಪ್ಪವಾಗಿ ಪೂರ್ತಿಯಾಗಿ ಪುಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಸಿ ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಂತರ ಒಂದು ಅರ್ಧ ಚಮಚ ಅಥವಾ 1/4 ಚಮಚ ನಾನು ತೊಗೊಂಡಿರೋಂಥ ಅಳತೆಗೆ ಹುರಿದಿರುವಂತಹ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಹಾಕಬೇಡಿ, ಆದರೆ ಹಾಕಿ, ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಜಾಮೂನ್ ಟೊಮೆಟೊ ಆಗಿರೋದ್ರಿಂದ ಹುಳಿ ಸ್ವಲ್ಪ ಬೇಕು. ಹುಣಸೆ ಹಣ್ಣಿನ ರಸಕ್ಕಿಂತ ನಿಂಬೆಹಣ್ಣಿನ ರಸ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಯಾವುದೇ ಅಡುಗೆ ಎಣ್ಣೆನ ನೀವು ಇಲ್ಲಿ ಹಾಕ್ಕೋಬೋದು, ಹಸಿ ಎಣ್ಣೆಯನ್ನು. ಒಗ್ಗರಣೆ ಹಾಕಲ್ಲ ಇದಕ್ಕೆ. ನಮಗೆಲ್ಲ ಕೊಬ್ಬರಿ ಎಣ್ಣೆ ರೂಢಿ ಇರೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಬೇಕಿದ್ರೂ 1 ಚಮಚ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಈ ರೀತಿ ಅಗಲವಾದ ಪ್ಲೇಟ್ನಲ್ಲಿ ಮಾಡ್ಕೊಂಬಿಟ್ರೆ ಚೆನ್ನಾಗಾಗತ್ತೆ, ಮಾಡೋದಕ್ಕೂ ಚೆನ್ನಾಗಾಗತ್ತೆ. ನೋಡಿ, ಇಷ್ಟೇ, ಇದು ರುಚಿಯಾಗಿರುವಂತಹ ಸುಟ್ಟ ಟೊಮೆಟೊ ಹಣ್ಣಿನ ಚಟ್ನಿ ತಯಾರು. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್.